Hello, welcome back to Smita Vlog. ಇವತ್ತು ನಾನು ಹೋಗ್ತಾ ಇದ್ದೇನೆ ಒಂದು ಸುಂದರವಾದ ಜಲಪಾತಕ್ಕೆ. ನಿತ್ಯ ಹರಿದ್ವರ್ಣ ಕಾಡುಗಳ ನಡುವೆ, ದಟ್ಟವಾದ ಅಡವಿಯ ನಡುವೆ ಇರುವಂತ ಒಂದು ಸುಂದರವಾದ ಜಲಪಾತವನ್ನ ನಾನು ನಿಮ್ಗೆ ಇವತ್ತು ತೋರಿಸ್ತೇನೆ. ಬನ್ನಿ. ಪಶ್ಚಿಮ ಘಟ್ಟದ ಆಳವಾದ ಅರಣ್ಯದಲ್ಲಿರುವ ಜನಪ್ರಿಯ ಜಲಪಾತಗಳಲ್ಲಿ ಸಿರಿಮನೆ ಜಲಪಾತವು ಒಂದು. ಇವತ್ತು ಇಲ್ಲಿ ಮಳೆ ತುಂಬ ಇದೆ, ಹಾಗೆ ಜನ ಕೂಡ ಜಾಸ್ತಿ ಇದ್ದಾರೆ. ಮೊದಲಿಗೆ ಇಲ್ಲಿ ನಮಗೆ ಮೆಟ್ಟಿಲು ಸಿಗುತ್ತೆ. ಮೆಟ್ಟಿಲಿಂದ ನಾವು ಇಳಿದು ಹೋಗಬೇಕು. ಹೀಗೆ ಮೆಟ್ಟಿಲಿಂದ ನಡ್ಕೊಂಡು ಹೋಗುವಾಗ 1-2 ನಿಮಿಷ ಸಾಕು, ನಾವು ಫಾಲ್ಸ್ಗೆ ತಲುಪ್ತೇವೆ. ಇಲ್ಲಿ ನೋಡಿ, ಮೆಟ್ಟಿಲ ಹತ್ತಿರ ಗ್ರಿಲ್ ಎಲ್ಲ ಮಾಡಿದ್ದಾರೆ. ಇದೆಲ್ಲ ಫಸ್ಟ್ ಇತ್ತು, ಆದರೆ ಕೂಡ ಈಗ ತುಂಬ ಇಂಪ್ರೂವ್ ಆಗಿದೆ. ಈ ಗ್ರಿಲ್ ಹತ್ತಿರ ನಿಂತ್ಕೊಂಡು ನಾವು ಫೋಟೋಶೂಟ್ ಎಲ್ಲ ಮಾಡ್ಬೋದು. ಹಾಗೆ ಫೋಟೋಶೂಟ್ ಮಾಡ್ತಾ ನಾವು ಸುಂದರವಾದ ಕಾಡನ್ನು ಕೂಡ ವೀಕ್ಷಿಸ್ಬೋದು. ಹೆಚ್ಚಾಗಿ ಮಲೆನಾಡಲ್ಲಿ ಫಾಲ್ಸ್ ಜಾಸ್ತಿ ಇರುತ್ತೆ, ಹಾಗೆ ಹೋಗಲಿಕ್ಕೆ ತುಂಬ ದೂರ ಇರುತ್ತೆ. ಆದರೆ ಇಲ್ಲಿ ಹಾಗಲ್ಲ, ಫಾಲ್ಸ್ ತುಂಬ ಹತ್ತಿರನೇ ಇದೆ. ಹಾಗೆ ಟ್ರೆಕ್ಕಿಂಗ್ ಎಲ್ಲ ಇಲ್ಲ, ತುಂಬ ಈಸಿಯಾಗಿ ನಮಗೆ ಬೇಗ ರೀಚ್ ಆಗ್ಬೋದು. ನೋಡಿ, ನಾವು ಫಾಲ್ಸ್ ಹತ್ತಿರ ರೀಚ್ ಆದ್ವಿ. ನೋಡಿ ಎಷ್ಟು ಸಖತ್ತಾಗಿದೆ ಅಲ್ವಾ, ಸೂಪರ್ಬ್. ಇದೊಂದು ಪ್ರವಾಸಿ ತಾಣವಾಗಿದ್ದು ಇಲ್ಲಿ ಹಲವಾರು ಕಡೆಗಳಿಂದ ಜನರು ಬರ್ತಾರೆ. ಸದಾಕಾಲ ಹರಿಯುತ್ತಿರುವ ಈ ಜಲಪಾತವು ಮಳೆಗಾಲದಲ್ಲಿ ಧುಮ್ಮುಕ್ಕಿ ಭೋರ್ಗರೆದು ಹರಿಯುತ್ತದೆ. ಭೋರ್ಗರೆದು ಹರಿಯುವ ನೀರಿನ ಸೌಂದರ್ಯ ನೋಡಕ್ಕೆ ನೀವು ಜಲಪಾತಕ್ಕೇ ಬರಬೇಕು. ಪ್ರವಾಸಿಗರ ಗಮನ ಸೆಳೆಯುತ್ತಿದೆ ನಮ್ಮ ಸಿರಿಮನೆ. ನಾನು ಇಲ್ಲಿ 6 ವರ್ಷದ ಮುಂಚೆ ಬಂದಿದ್ದೆ. ಆವಾಗ ಮತ್ತು ಇವಾಗಕ್ಕೆ ಕಂಪೇರ್ ಮಾಡಿದರೆ ತುಂಬಾ ಬದಲಾವಣೆ ಆಗಿದೆ. ನಾವು ಆವಾಗ ಬರುವಾಗ ರೋಡ್ ಅಷ್ಟು ಚೆನ್ನಾಗಿರಲಿಲ್ಲ, ಮಡ್ ರೋಡ್ ಇತ್ತು. ಆದರೆ ಇವಾಗ ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ, ಟ್ರಾವೆಲ್ ಮಾಡಲಿಕ್ಕೆ ಬೆಸ್ಟ್. ಹಾಗೆ ಫಾಲ್ಸ್ ಹತ್ತಿರ ಕೂಡ, ಫಾಲ್ಸ್ ಹತ್ತಿರ ಹೀಗೆ ನೀವು ಬಿದಿರಿನಿಂದ ಈಗ ಏನು ನೋಡ್ತಿದ್ದೀರಾ ಬಾಲ್ಕನಿ, ಅದು ಇರಲಿಲ್ಲ. ಆದರೆ ಇವಾಗ ಅವರು ಬಿದಿರಿನಿಂದ ಬಾಲ್ಕನಿ ಹಾಗೆ ಮಾಡಿದ್ದಾರೆ. ಇಲ್ಲಿ ನಿಂತು ಫಾಲ್ಸನ್ನು ವೀಕ್ಷಣೆ ಮಾಡ್ಬೋದು. ಹಾಗೆ ಇಲ್ಲಿ ಚೇಂಜ್ ಮಾಡಲಿಕ್ಕೆ ರೂಮ್ ಕೂಡ ಇದೆ. ನೀರು ತುಂಬ ಶುದ್ಧವಾಗಿ ಹರಿತಿದೆ, ನೀವು ನೋಡ್ಬೋದು ನೀರಿನ ರಭಸ ಹೇಗಿದೆ ಅಂತೇಳಿ. ಹಾಗೆ ಆ ಫಾಲ್ಸ್ ಹತ್ತಿರ ಕೆಲವೊಂದು ಕಲ್ಲುಗಳಿದ್ದಾವೆ, ನೀವು ನೋಡ್ಬೋದು. ಕಲ್ಲುಗಳೆಲ್ಲ ತುಂಬ ಜಾರುತ್ತೆ, ಹಾಗಾಗಿ ಸೇಫ್ಟಿ ತುಂಬ ಇಂಪಾರ್ಟೆಂಟ್. ಇಲ್ಲಿ ನೀರಲ್ಲಿ ಆಡಲಿಕ್ಕೆ ಬಿಡ್ತಾರೆ, ಹಾಗೆ ಆಡ್ಬೋದು. ಆದರೆ ಮಳೆಗಾಲದಲ್ಲಿ ಆಡಲಿಕ್ಕೆ ಬಿಡುವುದಿಲ್ಲ. ಯಾಕೆ ಅಂತ ಹೇಳಿದರೆ, ನಾನು ಹೇಳಿದ್ದೆ ನೀರಲ್ಲಿ ಅಲ್ಲಿ ಕಲ್ಲಿದೆ ಅಂತೇಳಿ, ಅದು ತುಂಬ ಜಾರುತ್ತೆ. ಹಾಗಾಗಿ ನಮ್ಮ ಒಂದು ಸೇಫ್ಟಿಗೋಸ್ಕರ ಅವರು ನೀರಲ್ಲಿ ಆಡಲಿಕ್ಕೆ ಬಿಡುವುದಿಲ್ಲ. ನೋಡಿ, ಜಲಪಾತ ಇದೇ ನಾನು ಹೇಳಿದ ಸುಂದರವಾದ ಜಲಪಾತ, ಸಿರಿಮನೆ ಜಲಪಾತ. ಎಷ್ಟು ಜನರಿದ್ದಾರೆ ನೋಡಿ, ನೀರು ಸೌಂಡ್ ಕೂಡ ಎಷ್ಟು ಕೇಳ್ತಾ ಉಂಟು, ಹಾಗೆ ಹೇಗೆ ಧುಮ್ಮುಕ್ತಾ ಉಂಟು ನೋಡಿ ನೀರು. ಇಲ್ಲಿಂದ ಕೂಡ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನೋಡಿ, ಆಗ್ಬೋದು. ಅದು ಕೆಳಗೆ ಹೋದ್ರೆ ಉಂಟಲ್ಲ, ಮೊಬೈಲ್ ಎಲ್ಲ ನಮ್ಮದು ಕ್ಯಾಮರಾ ಎಲ್ಲ ಕಂಡೆ ಆಗ್ತದೆ, ಯಾಕಂದರೆ ಅಷ್ಟು ನೀರು ರಭಸ ಉಂಟು. ಇದು ಮೇಲೆ ಇಲ್ಲಿಂದ ನೀವು ನೋಡ್ಬೋದು. ಹಾಗೆ ಇಲ್ಲಿ ಕೂಡ ಫೋಟೋ ತೆಗಿಲಿಕ್ಕೆ ಒಂದು ಪ್ರಕೃತಿಯ ಸತ ಹೇಳ್ಬೋದು. ನೋಡಿದ್ರ ನಮ್ಮ ಫಾಲ್ಸ್
ನೀವು ಒಂದು ವೇಳೆ ಶೃಂಗೇರಿ ತನಕ ಬಸ್ಸಲ್ಲಿ ಬಂದರೆ ಅಲ್ಲಿಂದ ನಿಮಗೆ ಆಟೋದಲ್ಲಿ ಕೂಡ ಬರ್ಬೋದು. ಆಟೋದಲ್ಲಿ ನಿಮಗೆ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟು 1 ಅವರ್ ನಿಮಗೆ ಆಡಲಿಕ್ಕೆ ಬಿಡ್ತಾರೆ. ಆಡಲಿಕ್ಕೆ ಅಂತ ಹೇಳಿದರೆ ಫಾಲ್ಸ್ ಎಲ್ಲ ನೋಡಿ ಬರಲಿಕ್ಕೆ ಬಿಡ್ತಾರೆ. ಶೃಂಗೇರಿಯಿಂದ ಸಿರಿಮನೆ ಫಾಲ್ಸ್ಗೆ 16 ಕಿಲೋಮೀಟರ್ ಇದೆ. ಕಿಗ್ಗಾ ದೇವಸ್ಥಾನದಿಂದ 6 ಕಿಲೋಮೀಟರ್. ಇಲ್ಲಿ ಎಂಟರ್ ಆಗುವಾಗ ಎಂಟ್ರಿ ಫೀಸ್ ಕೂಡ ಇದೆ. ಹಿರಿಯರಿಗೆ 50 ರೂಪೀಸ್, ಹಾಗೆ ಮಕ್ಕಳಿಗೆ 20 ರೂಪೀಸ್. ಟೈಮಿಂಗ್ ಬೆಳಗ್ಗೆ 8:30 ಇಂದ ಸಂಜೆ 6 ಗಂಟೆವರೆಗೆ ಮಾತ್ರ. ಇನ್ನೊಂದು ಮುಖ್ಯವಾದ ಅಂಶ ಏನು ಅಂತ ಹೇಳಿದರೆ, ಇದು ಪ್ರವಾಸಿಗರ ತಾಣ. ಇದನ್ನು ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ. ಇಲ್ಲಿ ಕಸದ ಬುಟ್ಟಿ ಇದೆ, ಆದರೆ ಕೂಡ ಪ್ಲಾಸ್ಟಿಕ್ ಬಾಟಲ್ಸನ್ನು ಪರಿಸರದಲ್ಲಿ ಯಾಕೆ ಬಿಸಾಕ್ತಾರೆ ಗೊತ್ತಿಲ್ಲ. ಬಾಟಲ್ಸನ್ನು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಿದ ಮೇಲೆ ಪ್ಲೀಸ್ ಕಸದ ಬುಟ್ಟಿಗೆ ಹಾಕಿ. ಪರಿಸರವನ್ನು ರಕ್ಷಿಸಿ. ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ನೋಡಿದ್ರಾ ಸಿರಿಮನೆ ಜಲಪಾತ? ನಿಮಗೆ ಇಷ್ಟ ಆಯ್ತಾ? ಇದು ಶೃಂಗೇರಿಯಿಂದ 16 ಕಿಲೋಮೀಟರ್ ಇದೆ ಇಲ್ಲಿಗೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.